ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗಡಿನಾಡು ಜಿಲ್ಲೆ ಬಳ್ಳಾರಿಯಲ್ಲಿ ಮತ್ತೆ ಅಕ್ರಮ ಗಣಿ ಧೂಳು ನೋಡ್ತಾ ಇದ್ದೇವೆ ನಾವು. ಬಳ್ಳಾರಿ ಸಂಡೂರಿನಲ್ಲಿ 20 ಟನ್ ಅದಿರು ಅಕ್ರಮ ಸಾಗಾಟ ಆಗಿದೆ. NMDC ಒಡೆತನದ ಸಂಡೂರು ಗಣಿಯಿಂದ ಅದಿರು ಸಾಗಾಟ ಆರೋಪ ಕೇಳಿಬಂದಿದೆ. ಸಂಡೂರಿನ NMDC ಗಣಿ ಸಂಖ್ಯೆ ನಂಬರ್ 1111 1111 ಸಿ ಬ್ಲಾಕ್ ಮೂಲದ ಅದಿರು. ಅದು ಉತ್ಕೃಷ್ಟ 62 ಗ್ರೇಡ್ ಗುಣಮಟ್ಟದ ಕಬ್ಬಿಣದ ಅದಿರು ಅಕ್ರಮ ಸಾಗಾಟ ಆಗ್ತಾ ಇದೆ. ಸಂಡೂರಿನ ಬಾಬಯ್ಯ ಕ್ರಾಸ್ ಬಳಿ ಲಾರಿ ತಡೆದು ಅಧಿಕಾರಿಗಳು ತಪಾಸಣೆ ಮಾಡಿದಾಗ ಸತ್ಯಾಂಶ ಹೊರಬಿದ್ದಿದೆ. ಟ್ರಿಪ್ ಶೀಟ್ ಪರವಾನಗಿ ಇಲ್ಲದೇನೆ ಲಾರಿಯಲ್ಲಿ ಅಕ್ರಮವಾಗಿ ಅದಿರು ಸಾಗಾಟ ಮಾಡಲಾಗಿದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಈ ಮಾಹಿತಿಯನ್ನು ಈಗ ಪಡೆದುಕೊಂಡು ಕೇಸ್ ದಾಖಲು ಮಾಡಿದ್ದಾರೆ. CISF ಭದ್ರತೆಯಲ್ಲಿ ಗಣಿಯಲ್ಲಿ ಅಕ್ರಮ ಸಾಗಣೆ ಭದ್ರತಾ ವೈಫಲ್ಯ ಆರೋಪ ಇದೆ. ಅಕ್ರಮ ಗಣಿಗಾರಿಕೆ ನಿಷೇಧದ ಬಳಿಕವೂ ಕೂಡ ಇಲ್ಲಿಯವರೆಗೂ ಕೂಡ ಅಕ್ರಮ ನಿಂತಿಲ್ಲ. ಆಂಧ್ರದ ನೇಮಕಲ್ ಸ್ಪಾಂಜ್ ಐರನ್ ಕಾರ್ಖಾನೆಗೆ ಸಾಗಾಟ ಆಗುತ್ತಿರುವಂಥ ಆರೋಪ ಇದೆ. ಲಾರಿ ಚಾಲಕ ತಿಪ್ಪೇಸ್ವಾಮಿಯನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ. ಸಿದ್ದು, 2011 ನಂತರದಲ್ಲಿ ಜನಾರ್ದನ ರೆಡ್ಡಿ ಅರೆಸ್ಟ್ ಆದ ನಂತರದಲ್ಲಿ ಬಳ್ಳಾರಿ ವಿಜಯನಗರ ಭಾಗದಲ್ಲಿ ಅಕ್ರಮ ಅದಿರು ಸಾಗಾಟ ಮುಗಿದು ಹೋದ ಅಧ್ಯಾಯ ಅಂತ ಅಂದುಕೊಂಡಿದ್ರು. ಆದರೆ ಇಲ್ಲಿಯವರೆಗೂ ಕೂಡ ಅದಿರಿನ ಧೂಳು ಹಾರಾಟ ಮಾತ್ರ ನಿಂತಿಲ್ಲ. ಈ ಅಕ್ರಮದ ಸ್ವರೂಪ ಏನು, ಜೊತೆಗೆ ಯಾರೆಲ್ಲ ಭಾಗಿಯಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ? ಖಂಡಿತವಾಗ್ಲೂ ಸಂತೋಷ್, ಖಂಡಿತವಾಗ್ಲೂ ದರ್ಶತ್, ಈ ರೀತಿಯಾದಂತಹ ಒಂದು ಘಟನೆ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಅಂತ ಹೇಳ್ಬೋದು. ಕೆಲವೊಂದಿಷ್ಟು ಹಿಂದೆ 6-7 ತಿಂಗಳ ಹಿಂದ್ಗಡೆ ಕೂಡ ಸಾಕಷ್ಟು ಈ ಪ್ರಕರಣ ಕೂಡ ಒಂದು ಬೆಳಕಿಗೆ ಬಂದಿತ್ತು. ಸಾಕಷ್ಟು ವರ್ಷಗಳ ಹಿಂದೆ ಕೂಡ ಈ ಬಳ್ಳಾರಿಯಲ್ಲಿ ಅಕ್ರಮವಾಗಿ ಗಣಿಯನ್ನ ಸಾಗಾಟ ಮಾಡುವಂಥದ್ದು ನಿಲ್ಲಿಸಲಾಗಿದೆ ಅನ್ನುವಂತ ಆರೋಪ ಏನಿತ್ತು, ಅದು ಯಾವುದೇ ರೀತಿಯಾಗಿ ಕಡಿಮೆ ಆಗಿಲ್ಲ ಅನ್ನುವಂತ ಸಾಕ್ಷಿ ಕೂಡ ಈಗ 20 ಟನ್ ಲಾರಿ ಸಿಕ್ಕಿದೆ. ಅದರಲ್ಲೂ ಬಹುದೊಡ್ಡವಾದಂತ ಒಂದು ಸಂಸ್ಥೆ NMTC ಅನ್ನುವಂತ ಏನ್ ಸಂಸ್ಥೆ ಬರುತ್ತೋ ಆ ಸಂಸ್ಥೆಯ ಬಹುದೊಡ್ಡ 20 ಟನ್ ಅದರಲ್ಲೂ CICF ಪೊಲೀಸ್ ಸಿಬ್ಬಂದಿಗಳ ಭದ್ರತೆ ಕೂಡ ಇರುತ್ತೆ. ಈ ಭದ್ರತೆ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಈ 20 ಟನ್ ಲಾರಿ ಹೊರಗಡೆ ಬಂತು ಅನ್ನುವಂತ ಚರ್ಚೆ ಕೂಡ ಕ್ರಾಸವಾಗ್ತಾ ಇದೆ. ಜನವರಿ 16ನೇ ತಾರೀಕು ಪೊಲೀಸ್ ಇಲಾಖೆಗೆ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಒಂದು ಮಾಹಿತಿ ಕೂಡ ಬರುತ್ತೆ. ಆ ಮಾಹಿತಿ ಆಧಾರದ ಮೇಲೆ ಸಂಡೂರು ಪಟ್ಟಣದ ಬೈ ಅನ್ನುವಂತ ಸರ್ಕಲ್ ನಲ್ಲಿ ಏನ್ ಮಾಡ್ತಾರೆ, ಪೊಲೀಸರು ಕೂಡ ಆ ಲಾರಿಯನ್ನ ಬಂಧನ ಮಾಡಲಾಗತ್ತೆ. ಬಂಧನ ಮಾಡದಂತಹ ಸಂದರ್ಭದಲ್ಲಿ ಆ ಲಾರಿ ಚಾಲಕನಿಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೇಳುವಂತ ಪೊಲೀಸರು ಮಾಡಿದಾಗ ಆ ಪೊಲೀಸರು ಕೂಡ ಒಂದು ಇದಾಗುತ್ತೆ, ಪ್ರಶ್ನೆ ಆಗುತ್ತೆ, ಯಾವ ರೀತಿ ಇವರು ಇಷ್ಟು ದೊಡ್ಡ ಒಂದು NMDS ಅಂತ ಅನ್ನುವಂತ ದೊಡ್ಡ ಒಂದು ಸಂಸ್ಥೆ, ಈ ಸಂಸ್ಥೆ ಮುಖಾಂತರನೇ ನೇರವಾಗಿ ಏನು 1111 CC ಅನ್ನುವಂತ ಏನೋ ಒಂದು ಇದೆಯೋ ಅಲ್ಲಿಂದಾನೇ ಇದು ಬ್ಲಾಕ್ ನಿಂದ ತೆಗೆದುಕೊಂಡು ಬಂದಿದ್ದಾರೆ ಅನ್ನುವಂಥದ್ದು ಕೂಡ ಈಗ ತಿಳಿದು ಬಂದಿದೆ. ಅದಕ್ಕೆ ಒಳ್ಳೆ ಒಂದು ಬೆಲೆ ಕೂಡ ಇದೆ. 60 ರಿಂದ 62 ಉಷ್ಣಾಂಶ ಏನಿದೆಯಲ್ಲ ಅದರಲ್ಲಿ ಕೂಡ ಅದು ಬರುತ್ತೆ ಅನ್ನುವಂಥದ್ದು ಕೂಡ ಲಭ್ಯವಾಗಿದೆ. ಹೀಗಾಗಿ ಪೊಲೀಸರು ಕೂಡ ಒಂದು ಅದನ್ನ ಕಿಶೋರ್ ಅನ್ನಂತ ಅವನಿಗೆ ಕೇಳಿದಾಗ ಅವನಿಗೂ ಕೂಡ ಒಂದು ಏನಾಗುತ್ತೆ, ಇದು ಎಲ್ಲಿಂದ ತಗೊಂಡ್ಬಂದಿದ್ರ ಹೇಗೆ ಅಂತ ಹೇಳಿ ಅಧಿಕಾರಿಗಳು ಸಹ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದಾಗ ಕೂಡ ಅಧಿಕಾರಿಗಳಿಗೆ ಒಂದು ಯೋಚನೆ ಪ್ರಾರಂಭ ಆಗುತ್ತೆ. ಬಳ್ಳಾರಿಯಲ್ಲಿ ಅಕ್ರಮವಾಗಿ ಅದಿರು ಮಾರಾಟ ಮಾಡುವುದು ಇಲ್ಲಿ ಹೋಗಿದೆ ಅಂತ ನಾವು ತಿಳ್ಕೊಂಡಿದ್ವಿ, ಆದ್ರೆ ಬಳ್ಳಾರಿಯಲ್ಲಿ ಯಾವುದೇ ರೀತಿಯಾಗಿ ಈಗಲೂ ಕೂಡ ನಿಲ್ತಾ ಇಲ್ಲ ಅನ್ನುವಂಥದ್ದು ಕೂಡ ಪೊಲೀಸರಿಗೆ ಕೂಡ ಗಮನಕ್ಕೆ ಬಂದಿದೆ. ಹೀಗಾಗಿ 20 ಟನ್ ಅದಿರನ್ನ ಈ ಕಳ್ಳತನ ಮಾಡ್ತಾ ಇರುವಂತ ಆತನನ್ನ ಬಂಧಿಸಲಾಗಿದೆ. ಈತನು ಆಂಧ್ರಗೆ ಹೋಯ್ತಾ ಇದ್ದ ಅಂತ ಹೇಳಿ ಪೊಲೀಸರಿಗೂ ತಿಳಿದುಕೊಂಡಿದ್ದಾರೆ. ಈಗ ಇನ್ನಷ್ಟು ಈ ತನಿಖೆಯನ್ನ ಶುರು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಸಂಡೂರು ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಸಹ ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ.